ನೀಟ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕೊಟ್ಟವರಿಂದಲೇ ಸೋರಿಕೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕಿ ಅರೆಸ್ಟ್. ಸಸ್ಯಶಾಸ್ತ್ರ ಪ್ರಾಧ್ಯಾಪಕಿ ಮನಿಷಾ ಮಾಂಧರೆ ಬಂಧನ ಆಗಿದೆ. ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಜೀವನವನ್ನೇ ನಾಶ ಮಾಡೋಕ್ಕೆ ಹೊರಟಂತ ಬೇರೆ ಪದವನ್ನು ಯೂಸ್ ಮಾಡಬೇಕು ಅಥವಾ ಗುರುಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮಾಂಧರೆ ಪುಣೆಯ ಮಾಡರ್ನ್ ಕಾಲೇಜಿನ ಪ್ರಾಧ್ಯಾಪಕಿಯವರು. ಈಕೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮಾಸ್ಟರ್ ಮೈಂಡ್. ಈಗ ಅರೆಸ್ಟ್ ಆಗಿದ್ದಾರೆ. ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದಿದೆ. ದುಡ್ಡು ಮಾಡೋಣ ಅಂತೇಳಿ ಹೊರಟು ವಿದ್ಯಾರ್ಥಿಗಳ ಜೀವನ ಜೊತೆ ಚಲ್ಲಾಟ ಆಡೋದಕ್ಕೆ ಹೊರಟಂಥ ಈ ಮಹಿಳೆ, ಗುರುಗಳು ಅಂತ ಬಳಸೋದಿಲ್ಲ, ಈಗ ಅರೆಸ್ಟ್ ಆಗಿದ್ದಾರೆ. ಬಂಧಿತ ಕಿಂಗ್ ಪಿನ್ಗಳು ನೀಡಿದಂತಹ ಮಾಹಿತಿ ಮೇರೆಗೆ ಬಂಧನ ಆಗಿದೆ. 5-6 ವರ್ಷಗಳಿಂದ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ತಲ್ಲೀನರಾಗಿದ್ರು. ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಡ್ತಾ ಇದ್ದಂಥ ಮಾಂದ್ರೆ, ಹೆಂಗೋ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಇವಾಗ ನಾನು ಏನು ಕೆಲಸ ಮಾಡಿದ್ರು ಪ್ರತಿ ವರ್ಷ ಮಾಡಿದ್ದು ಇಂಥ ಕೆಲಸನೇ, ಒಂದು ಬಾರಿ ಎಲ್ಲ ಇದಾಗ್ತಾ ಇರೋದು, ಇಷ್ಟು ವರ್ಷದಲ್ಲಿ ಗೊತ್ತಾಗಲಿಲ್ಲ, ಈಗ ಮಾಡಿ ಏನು ಸಿಕ್ಕಾಕೊಂಡು ಬಿಡ್ತೀನಾ ಅಂಥೇಳಿ ಅಂದುಕೊಂಡು ಭಂಡ ಧೈರ್ಯದಲ್ಲಿ ಮಾಡಿರುವಂಥ ಕೆಲಸ. ಎಷ್ಟು ದಿನ ಅಂಥೇಳಿ ಇಂಥ ಆಟವನ್ನು ಆಡೋದಕ್ಕಾಗುತ್ತೆ ಹೇಳಿ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಹೊರಟಿದ್ದಾರಲ್ಲ, ಅವರ ಪೋಷಕರ ಗತಿ ಏನು, ವಿದ್ಯಾರ್ಥಿಗಳ ಭವಿಷ್ಯ ಏನು? ಇಷ್ಟು ವರ್ಷ ಕಷ್ಟಪಟ್ಟು ಓದಿರ್ತಾರೆ, ವರ್ಷದಲ್ಲಿ ಒಂದು 3-4 ಬಾರಿ ಟ್ರೈ ಮಾಡಿರ್ತಾರೆ, ಹಬ್ಬ ಅಂತೂ ಇವಾಗ ಆಗುತ್ತೆ ಅಂಥೇಳಿ ಕನ್ಸ್ಕೊಂಡಂಥ ಎಷ್ಟೋ ವಿದ್ಯಾರ್ಥಿಗಳ ಕನಸೇ ಮಣ್ಣು ಪಾಲಾಗಿ ಹೋಗಿದೆ. ಹೆಂಗೂ ಬರೆದು ಬಿಟ್ಟಿದ್ರು, ಒಳ್ಳೆಯ ರಿಸಲ್ಟನ್ನು ನಿರೀಕ್ಷೆ ಮಾಡ್ತಾ ಇದ್ದವರಿಗೆ ಎಂಥ ದೊಡ್ಡ ಶಾಕು, ಇದು ರದ್ದಾಗ್ಬಿಡುತ್ತೆ, ಇನ್ನೊಂದು ಪರೀಕ್ಷೆ ಬರೆಸ್ತಾರೆ ಅಂತ ಹೇಳಿದಾಗ ಹೆಂಗಾಗ್ಬಿಡಲ್ಲ ಹೇಳಿ. ಇಂಥವರೆಲ್ಲ ಇರೋದ್ರಿಂದನೇ ಇವತ್ತು ಸಮಾಜ ಕುಲುಗೆಟ್ಟು ಹೋಗ್ತಾ ಇದೆ. ಪಾಠ ಮಾಡಬೇಕಾದಂಥ ಗುರುಗಳು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಬಾರಿಯೂ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದಂಥ ಈ ಮಹಿಳೆ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಬಾರಿಯೂ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕೊಟ್ಟಿದ್ರು. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕೊಟ್ಟಿದ್ರು. ಆದರೆ ಇವರೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರೋದು ದುರಂತ ಅಂತಲೇ ಹೇಳ್ಬೋದು. आगे मत जाओ, आने दो। ಅದು ಒಂದು ಈ ಥರದಲ್ಲಿ ಒಂದು ಘಟನೆ ಆಗ್ತಾ ಇರುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆನ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ನೋಡ್ಬೋದು ನೀವು ಒಂದು ಘಟನೆ, ಉತ್ತರ ಪ್ರದೇಶದ ಲಖೀಂಪುರದಲ್ಲಿ 21 ವರ್ಷದ ನೀಟ್ ಆಕಾಂಕ್ಷಿಯೊಬ್ಬರು ಸಾವನ್ನಪ್ಪಿರುವಂಥ ಘಟನೆ ನೀವು ಕೇಳಿರ್ತೀರ. ಅವರು ಈ ವರ್ಷ 3ನೇ ಬಾರಿಗೆ ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ಆದರೆ ಈ ಬಾರಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದರು. ಆದರೆ ಅವರ ಜೀವನವೇ ಹಾಳಾಗೋಗ್ಬಿಟ್ಟಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇಂಥ ಕೆಲಸಗಳು ಆಗಿರುವಂಥದ್ದು. ಸಸ್ಯಶಾಸ್ತ್ರ ಪ್ರಾಧ್ಯಾಪಕಿ ಅರೆಸ್ಟ್ ಆಗಿದ್ದಾರೆ. ಮಾಂಧರೆ ಪುಣೆಯ ಮಾಡರ್ನ್ ಕಾಲೇಜಿನ ಪ್ರಾಧ್ಯಾಪಕಿ ಇವರು. ಇಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಸಹ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ರು. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ರು. ಆದರೆ ಇವರೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರೋದು ದುರಂತವೇ ಸರಿ. ಇವ್ರ ಮೇಲೆ ಒಂದು ನಂಬಿಕೆ ಇಟ್ಟಿದ್ರು. ಮೊದಲ ಸಾರಿ ಏನು ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡ್ತಿರೋದಲ್ಲ, 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ 5 ವರ್ಷ ಎಕ್ಸ್ಪೀರಿಯನ್ಸನ್ನು ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಹೆಂಗೆ ನಂಬಬೇಕು ಅಂತ ಹೇಳಿ. आगे मत जाओ, आने दो।